ಎಸ್ಎಲ್ಎನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಇದೇ ತಿಂಗಳ 23ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆದ್ದಾರಿಯಲ್ಲಿ ನರೇಗಾ ಬಚಾವ್ ಪ್ರತಿಭಟನಾ ಕಾರ್ಯಕ್ರಮನ ರಾಜ್ಯ ಸರ್ಕಾರದಿಂದ ಮತ್ತು ಸಾರ್ವಜನಿಕರ ಹಿತಾಸಕ್ತಿಯಿಂದ ನಾವೆಲ್ಲನೂ ಸಹ ಹಮ್ಮಿಕೊಂಡಿರ್ತೀವಿ. ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಡ್ಲಘಟ್ಟಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಾನು ಎಲ್ಲ ರೈತರಲ್ಲಿ, ಕಾರ್ಮಿಕರಲ್ಲಿ, ದುಡಿಯುವಂಥ ವರ್ಗದಲ್ಲಿ ಮತ್ತು ಎಲ್ಲ ಕಾಂಗ್ರೆಸ್ ಮುಖಂಡರಲ್ಲಿ ತಮ್ಮ ಮುಖೇನ ಮನವಿ ಮಾಡ್ತೀನಿ. ಮನ್ರೇಗಾ ಕಾರ್ಯಕ್ರಮ ಕೇಂದ್ರ ಸರ್ಕಾರದ UPA ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಮನಮೋಹನ್ ಸಿಂಗ್ ಅವರು ಭಾಳಷ್ಟು ದೂರದೃಷ್ಟಿ ಇಟ್ಕೊಂಡು ಈ ಯೋಜನೆಯನ್ನು ಅನುಷ್ಠಾನ ಮಾಡಿದರು. ಈ ಯೋಜನೆಯಿಂದ ಪ್ರತಿ ಗ್ರಾಮ ಪಂಚಾಯಿತಿಯ ಪ್ರತಿ ಹಳ್ಳಿ ಮತ್ತು ವಾರ್ಡ್ಗಳಲ್ಲಿ ಸ್ಥಳೀಯವಾಗಿ ಬೇಕಾದಂಥ ಮೂಲಸೌಕರ್ಯಗಳು, ಏನು ರಸ್ತೆ ನಿರ್ಮಾಣ, ಚರಂಡಿ ನಿರ್ಮಾಣ, ರಸ್ತೆಗಳಿಗೆ ಕಾಂಕ್ರೀಟ್ ಅಳವಡಿಸೋಂಥದ್ದು, ಗಿಡಗಳಿಗೆ ಗುಂಡಿ ತೆಗೆಯುವಂಥದ್ದು, ಗಿಡ ನೆಡೋಂಥದ್ದು, ರೋಪ್ ನೆಡೋಂಥದ್ದು, ಮತ್ತು ಕೆರೆಗಳಲ್ಲಿ ಕಟ್ಟೆಗಳು ನಿರ್ಮಾಣ ಮಾಡೋಂಥದ್ದು, ಕೆರೆಗಳಲ್ಲಿ ಮಣ್ಣು ತೆಗೆದು ಆಳ ಮಾಡೋಂಥದ್ದು, ಕೆರೆ ಮಣ್ಣನ್ನು ತೆಗಿಬೇಕಾದ್ರೆ ಮಣ್ಣಿಂದ ರೈತರು ಉಪಯೋಗ ಪಡ್ಕೊಳ್ತಾ ಇದ್ರು. ಮತ್ತು ರೈತರು ಸಹ ತಮ್ಮ ಜಮೀನುಗಳಲ್ಲಿ ಬದು ನಿರ್ಮಾಣ ಮಾಡಬೇಕಾದ್ರೆ ನರೇಗಾ ಯೋಜನೆಲ್ಲ ಅನುಕೂಲ ಆಗ್ತಾಯಿತ್ತು. ಮತ್ತು ಕುಡಿಯೋ ನೀರುಗಳು ಮತ್ತು ಏನು ನಾವು ತೊಟ್ಟಿ ಏನು ಹೇಳ್ತಾ ಇದ್ವಿ, ನಾವು ವ್ಯವಸಾಯಕ್ಕೆ ಬಳಸುವಂಥ ತೊಟ್ಟಿ, ಅದನ್ನು ಸಹ ನಾವು ಕೃಷಿ ಹೊಂಡನೂ ಸಹ ನಿರ್ಮಾಣ ಮಾಡಿಕೊಂಡು ಇದರಿಂದ ಯೋಜನೆಯಿಂದ ಉಪಯೋಗ ಪಡ್ಕೊಳ್ತಾ ಇದ್ದೀವಿ. ಬಡವರು ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ, ಕುರಿ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ, ಪ್ರತಿಯೊಂದು ಹಂತದಲ್ಲೂ ಸಹ ರೈತಾಪಿ ವರ್ಗಕ್ಕೆ ಈ ಯೋಜನೆಯಿಂದ ಅನುಕೂಲ ಆಗ್ತಾಯಿತ್ತು. ಬಡವರಿಗೆ ಮನೆ ಕಟ್ಟಂಥ ವಿಚಾರದಲ್ಲೂ ಸಹ ನರೇಗಾದಿಂದ ಸಹ ಒಂದಷ್ಟು ಅನುದಾನ ಬರ್ತಾಯಿತ್ತು. ಈ ರೀತಿ ಹಲವಾರು ರೀತಿಯಲ್ಲಿ ಸಾರ್ವಜನಿಕರಿಗೆ ಭಾಳಷ್ಟು ಕೆಳವರ್ಗದವರು, ಶ್ರಮಿಕರು, ಕೂಲಿ ಕಾರ್ಮಿಕರು, ರೈತರಿಗೆ ಒಂದು ತಳಮಟ್ಟದಲ್ಲಿ ಅನುಕೂಲ ಆಗ್ತಾ ಇದ್ದಂಥ ಯೋಜನೆ. ಈ ಯೋಜನೆಯನ್ನು ಇವತ್ತಿನ ದಿನ ಕೇಂದ್ರ ಸರ್ಕಾರ ಹೈಜಾಕ್ ಮಾಡಿಕೊಟ್ಟಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೆಸರು ತೆಗೆದು VVG ರಾಮ್ಜಿ ಅಂತೇಳಿ ಬೇರೆ ಹೆಸರನ್ನ ಪಡಿಸಿ ಗಾಂಧೀಜಿಯವ್ರನ್ನ ಜನಗಳ ಮನಸ್ಸಿಂದ, ಈ ದೇಶದಿಂದ ದೂರ ಮಾಡೋಂಥ ದೃಷ್ಟಿಯಲ್ಲಿ ಈ ಒಂದು ಯೋಜನೆ ಮಾಡೋಕ್ಕೆ ಹೊರಟಿದ್ದಾರೆ ಅಂತೇಳಿ ನಮಗೆ ಅನುಮಾನ ಮೂಡ್ತಾ ಇರೋಂಥದ್ದು. ಮತ್ತು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರಗಳನ್ನು ಒಂದು ರೀತಿ ಆರ್ಥಿಕವಾಗಿ ಸಪೋರ್ಟ್ ಮಾಡಬೇಕನ್ನೋಂಥ ಕೇಂದ್ರ ಸರ್ಕಾರ ಒಂದು ರೀತಿ ತಾರತಮ್ಯ ಮಾಡಿಕೊಂಡು ಮಲತಾಯಿ ಧೋರಣೆ ಮಾಡ್ತಾರಂಥದ್ದು ಈ ಯೋಜನೆಯಲ್ಲಿ ಕಾಣಿಸುತ್ತದೆ. ಸುಮಾರು 90% ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು, 10% ರಾಜ್ಯ ಸರ್ಕಾರ ಭರಿಸ್ತಾ ಇತ್ತು ಹಿಂದಿನ ದಿನಗಳಲ್ಲಿ. ಈಗ 60-40 ಮಾಡಿರೋಂಥದ್ದು ಮತ್ತೆ ರಾಜ್ಯ ಸರ್ಕಾರಗಳಿಗೆ ಆರ್ಥಿಕ ಹೊಣೆ ಆಗೋಂಥ ಸಾಧ್ಯತೆಗಳು ಹೆಚ್ಚಾಗಿರೋಂಥದ್ದು. ಮತ್ತು ಈ ಯೋಜನೆಯ ಅನುಷ್ಠಾನ ಮಾಡಬೇಕಾದ್ರೆ ಸಾಕಷ್ಟು ಕಾನೂನುಗಳು, ತೊಡಕುಗಳು ಸಾಕಷ್ಟು ಇರ್ತಾಯಿತ್ತು. ಅದನ್ನು ಮೀರಿ ಇಲ್ಲಿ ಕೆಲಸ ಕಾರ್ಯ ಆಗ್ತಾಯಿತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ. ಈಗ ಮತ್ತಷ್ಟು ಕಾನೂನುಗಳು ಅಳವಡಿಸಿರೋಂಥದ್ದು, ಕೇಂದ್ರ ಸರ್ಕಾರದ ಒಪ್ಪಿಗೆ ಪಡ್ಕೊಳ್ಳೋದು, ಈ ರೀತಿ ಹಲವಾರು ನಿಯಮಗಳ ನಿಬಂಧನೆಗಳನ್ನ ಹಾಕಿರೋದ್ರಿಂದ ಇದು ಆಟೋಮೆಟಿಕ್ಕಾಗಿ ದಿನೇ ಯೋಜನೆ ನೆನೆಗುದಿಗೆ ಬೀಳೋಂಥದ್ದು ಮತ್ತು ಇದು ನಶಿಸೋಗೋಂಥ ಅವಕಾಶ ಹೆಚ್ಚಾಗಿ ಕಾಣ್ತಾ ಇರೋಂಥದ್ರಿಂದ ಇದಕ್ಕೆ ಟೊಂಕ ಕಟ್ಟಿ ಕೇಂದ್ರ ಸರ್ಕಾರ ನಿಂತಿದ್ದಾರೆ. ಈ ಯೋಜನೆಯನ್ನು ಹಾಳು ಮಾಡಬೇಕು, ಈ ಯೋಜನೆ ನಿಲ್ಲಿಸಬೇಕು ಅನ್ನೋ ಉದ್ದೇಶ ಇದು ಕಾಣ್ತಾ ಇರೋದ್ರಿಂದ ಇದು ನಿಲ್ಲಿಸಬಾರ್ದು. ಹಳೆ ಯಥಾವತ್ತು ಮನ್ರೇಗಾ ಕಾರ್ಯಕ್ರಮ ಯೋಜನೆ ಅನುಷ್ಠಾನ ಆಗಬೇಕು, ಮಹಾತ್ಮ ಗಾಂಧೀಜಿಯವರ ಹೆಸರಲ್ಲೇ ಆಗಬೇಕು ಅಂಥೇಳಿ ನಾವು ದೇಶಾದ್ಯಂತ ಪ್ರತಿಭಟಿಸ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ 23ನೇ ತಾರೀಕು ಪ್ರತಿಭಟನೆ ಇಟ್ಕೊಂಡಿರೋದ್ರಿಂದ ಸುಮಾರು 10,000ಕ್ಕೂ ಹೆಚ್ಚು ಜನ, ಎಲ್ಲ ಕಾಂಗ್ರೆಸ್ ಮುಖಂಡರು, ಸದಸ್ಯರು, ಎಲ್ಲ ಕಾಂಗ್ರೆಸ್ ಬಂಧುಗಳು, ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳಿಂದನೂ ಸಹ ಜನ ಇದರಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಗೊಳಿಸ್ತಾರೆ ಅಂತೇಳಿ ನಾನು ನಂಬಿದ್ದೀನಿ. ಹಾಗಾಗಿ ಎಲ್ಲರೂ ಸಹ ಹೆಚ್ಚು ಸೇರೋಣ, ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಹಕ್ಕನ್ನು ನಾವು ಕೇಳೋಣ ಅಂತ ತಮ್ಮ ಮುಖ್ಯನ ನಾನು ಕೇಳ್ಕೊಳ್ತೀನಿ, ಮನವಿ ಮಾಡ್ತೀನಿ.